ಕನ್ನಡದ ಸಾಕಷ್ಟು ಹೀರೋಗಳ ಜೊತೆಗೆ ತೆರೆ ಹಂಚಿಕೊಂಡಿರುವ ರಾಗಿಣಿ ತ್ರಿವೇದಿ, ಕೆಂಪೇಗೌಡ, ಗೋಕುಲ, ಶಂಕರ್ IPS, ಆರಕ್ಷಕ, ಶಿವ, ಬಂಗಾರಿ ಹೀಗೆ ಕಮರ್ಷಿಯಲ್ ಚಿತ್ರಗಳಲ್ಲಿ ರಾಗಿಣಿ ತ್ರಿವೇದಿ ಅಭಿನಯಿಸಿದ್ದಾರೆ. ಒಂದು ಕಾಲದಲ್ಲಿ ಮಾಲಾಶ್ರೀ ಅವರು ಮಾಡುತ್ತಿದ್ದ ಪಾತ್ರಗಳನ್ನು ತಮ್ಮದಾಗಿಸಿಕೊಂಡ ರಾಗಿಣಿ ಆ ನಂತರ ರಣಚಂಡಿ, ರಾಗಿಣಿ IPS ಮುಂತಾದ ಹೀರೋಯಿನ್ ಓರಿಯೆಂಟೆಡ್ ಚಿತ್ರಗಳು ನಟಿಸಿದ್ದರು. ಇಂಥ ರಾಗಿಣಿ ಸಂಜು ವೆಡ್ಸ್ ಗೀತಾ 2 ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಈ ಚಿತ್ರ ನೋಡುವುದರಿಗೆ ರಾಗಿಣಿ ಅವರ ಪಾತ್ರದ ಬಗ್ಗೆ ಪ್ರಶ್ನೆ ಕಾಡಲು ಶುರುವಾಗಿತ್ತು. ರಾಗಿಣಿ ಈ ಚಿತ್ರವನ್ನು ಮಾಡಿದ್ದ ಹಿಂದಿನ ಉದ್ದೇಶವಾದರೂ ಏನು ಎನ್ನುವ ಕುತೂಹಲ ಕಾಡಲು ಶುರುವಾಯಿತು. ಯಾಕೆಂದರೆ ಚಿತ್ರದ ಚಿತ್ರೀಕರಣ ನಡೆಯುತ್ತಿದ್ದ ದಿನಗಳಲ್ಲಿ ರಾಗಿಣಿ ತ್ರಿವೇದಿ ಈ ಚಿತ್ರದ ಕುರಿತು ತುಂಬಾ ಮಾತನಾಡುತ್ತಿದ್ದರು. ತಮ್ಮ ಪಾತ್ರ ಹಾಗೆ ಹೀಗೆ ಅಂತಲೇ ಹೇಳಿಕೊಂಡಿದ್ದರು. ಆದರೆ ಚಿತ್ರ ನೋಡುವಾಗ ರಾಗಿಣಿ ಕಂಡಿದ್ದು ಕೇವಲ ಹಾಡುವೊಂದರಲ್ಲಿ ಮಾತ್ರ. ಹೀಗಾಗಿಯೇ ಯಾಕೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಈ ಪ್ರಶ್ನೆಗೆ ಈಗ ಖುದ್ದು ರಾಗಿಣಿ ತ್ರಿವೇದಿ ಉತ್ತರ ನೀಡಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಚಿತ್ರದ ತಂಡದ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಹೌದು, ಕನ್ನಡದ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರಾಗಿಣಿ ತ್ರಿವೇದಿ, ನಾನು ಇತ್ತೀಚೆಗೆ ಮಾಡಿದ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದ ಮೊದಲ ಚಿತ್ರ ಎಂದರೆ ಅದು ಸಂಜು ವೆಡ್ಸ್ ಗೀತಾ. ಆದರೆ ದೌರ್ಭಾಗ್ಯ ನನ್ನ ದೃಶ್ಯಗಳನ್ನೆಲ್ಲ ತೆಗೆದು ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಆ ಚಿತ್ರದಲ್ಲಿ ನನ್ನದು ಹೀಗೆ ಬಂದು ಹಾಗೆ ಹೋಗುವ ಪಾತ್ರವಾಗಿರಲಿಲ್ಲ, ಪ್ರಮುಖ ಪಾತ್ರವಾಗಿತ್ತು ಎಂದಿರುವ ರಾಗಿಣಿ ತುಂಬಾ ಚೆನ್ನಾಗಿರುತ್ತೆ ಎಂದುಕೊಂಡು ನಾನು ಒಪ್ಪಿಕೊಂಡೆ. ಆದರೆ ಅವರು ಯಾರು ಮಾತು ಕೇಳಿದರೋ ಏನಾಯಿತೋ ಗೊತ್ತಿಲ್ಲ, ನನ್ನ ಪಾತ್ರಕ್ಕೆ ಕತ್ತರಿ ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಚಿತ್ರತಂಡದ ಈ ನಡೆಯಿಂದ ನನಗೆ ತುಂಬಾ ಬೇಜಾರಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಒಂದು ಚಿತ್ರಕ್ಕೆ ಒಬ್ಬ ನಟಿಯಾಗಿ ನಾವು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿರುತ್ತೇವೆ. ಆದರೆ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡದಿದ್ದಾಗ ಖಂಡಿತ ಬೇಜಾರಾಗುತ್ತೆ ಎಂದಿರುವ ರಾಗಿಣಿ, ಚಿತ್ರದಿಂದ ನನ್ನ ದೃಶ್ಯಗಳನ್ನು ತೆಗೆದು ಹಾಕಲಾಗಿದೆ, ಬಹುಶಃ ರಿಲೀಸ್ ಮಾಡುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿದೆ. 20 ನಿಮಿಷದ ದೃಶ್ಯವನ್ನು ಸೇರಿಸುತ್ತಾರೆ ಎಂದು ಕೇಳಿದೆ. ಈಗ 20 ನಿಮಿಷ ಸೇರಿಸುವುದಾದರೆ ಮೊದಲು 20 ನಿಮಿಷ ಏಕೆ ತೆಗೆದು ಹಾಕಿದ್ರಿ ಎಂದು ಸಂಜು ವೆಡ್ಸ್ ಗೀತಾ 2 ಚಿತ್ರತಂಡದ ರಾಗಿಣಿ ಪ್ರಶ್ನೆ ಮಾಡಿದ್ದಾರೆ. ಮುಂದುವರೆದು ನನ್ನದು ಬಹುದೊಡ್ಡ ಪಾತ್ರ, ಅದಕ್ಕೆ ನಾನು ಚಿತ್ರದಲ್ಲಿದ್ದೀನಿ ಅಂತ ದೊಡ್ಡದಾಗೆಲ್ಲ ಘೋಷಣೆ ಮಾಡಿದ್ದರು. ಆದರೆ ನಾನು ಇಲ್ಲದಿರುವಾಗ ಚಿತ್ರವನ್ನು ರಿಲೀಸ್ ಮಾಡಿದ್ದಾರೆ ಎಂದಿರುವ ರಾಗಿಣಿ, ಕೊನೆ ಪಕ್ಷ ಚಿತ್ರ ಯಾವಾಗ ಬಿಡುಗಡೆಯಾಗುತ್ತಿದೆ ಎನ್ನುವ ವಿಚಾರವನ್ನಾದರೂ ನನಗೆ ಗೊತ್ತಿರಬೇಕಲ್ಲವಾ. ಸಿನಿಮಾ ತಂಡದ ವತಿಯಿಂದ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಎಂದು ಹೇಳಿದ್ದಾರೆ. ಪ್ರಚಾರಕ್ಕೆ ಕೂಡ ಕರೆದಿಲ್ಲ, ಇದು ಅನ್ಪ್ರೊಫೆಷನಲ್ ಎಂದು ಹೇಳಿದ್ದಾರೆ. ಎಲ್ಲವನ್ನೂ ಬಿಟ್ಟಾಕಿ ಚಿತ್ರಕ್ಕೆ ಕತೆ ಮುಖ್ಯ ಅನ್ನೋದೇ ಅರ್ಥ ಮಾಡಿಕೊಂಡಿದ್ದ ಅಂದರೆ ಈ ಕೆಟ್ಟ ಪ್ರಪಂಚದಲ್ಲಿ ನಾವೇ ಒಳ್ಳೆಯವರು ಎಂದು ನನಗೆ ಅನಿಸಿಬಿಟ್ಟಿದೆ ಎಂದು ಹೇಳಿದ್ದಾರೆ. ತಮ್ಮ ಮನದ ಬೇಸರವನ್ನು ಮೂಲಕ ಹೊರಹಾಕಿದ್ದಾರೆ.